ಡ್ಯೂಟಿಗೆ ಹೋದ್ರು. ಇನ್ನು ನಾನು ಕೂಡ ಟಿಫನ್ ತಿನ್ನಬೇಕು. ಹಾಗೆ ಫುಲ್ ಮನೆ ಕೆಲಸ ಇದೆ. ಫುಲ್ ಮನೆ ಕೆಲಸ ಎಲ್ಲ ಕೂಡ ಇದ್ದು ಎಷ್ಟು ಕೆಲಸ ಮಾಡಿದ್ರು ಕೂಡ ಮುಗಿಯೋದಿಲ್ಲ. ನಮ್ಮ ಪಾಪು ಬರೋಷ್ಟಿಗೆ ಎಲ್ಲ ಕೆಲಸ ಕೂಡ ಮುಗಿಸ್ಕೊಬೇಕು ಅಂತೇಳಿ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ನಿನ್ನ ಥರ ಚಂಪಗಳು ತಂದರೆ ಕೋಸ್ಬಿಟ್ಟು ತಿನ್ನಬೇಕು ಅನಿಸ್ತಿದೆ ಅಂತೇಳಿ ಮತ್ತೆ ಇವತ್ತು ಗೋವಾ ಕೂಡ ತಗೊಂಡಿದ್ರು. ಅದೇ ನನಗೆ ಪಾಪಗೆ ಅಂತ ಪಡ್ ಮಾಡ್ಕೊಟ್ಟಿದ್ದೆ. ಅದು ನೈಟ್ ದೋಸೆ ಬೇಕು ಅಂದರೆ ದೋಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಕೂಡ ನಿಮ್ಮ ಆಶೆ ಸೂಪರ್ ಆಗಿದ್ದೀವಿ. ಇವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣನೇ ಎಲ್ಲ ಮಾಡಿದರೆ ಒಂದು ಬೆಸ್ಟ್ ಕೆಲಸನೇ ಆಗುತ್ತೆ ಅಂತ ಹೇಳ್ಬೋದು. ನಾನು ಮಾಡಿದ್ದೆ ಪಡ್ಡು ಹಾಟ್ ಬಾಕ್ಸಿಗೆ ಕೂಡ ಹಾಕಿದ್ದೆ, ತಿಂದ್ಬಿಟ್ಟು ಹೋಗಿದ್ದಾರೆ. ಅದರ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೀನಿ. ದೋಸೆಗೆ ಅಂತ ಹಿಟ್ಟನ್ನು ಕೂಡ ಸ್ವಲ್ಪ ಎತ್ತಿಟ್ಬಿಟ್ಟಿದ್ದೀನಿ. ಪಡ್ಗೆ ಇನ್ನು ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡೋದಿದೆ, ಇನ್ನು ಕಸ ಎಲ್ಲ ಗುಡಿಸ್ಬೇಕು. ಬಟ್ಟೆ ಕೂಡ ಎಲ್ಲ ವಾಶ್ ಮಾಡ್ಕೊಬೇಕು. ಡ್ಯೂಟಿಗೆ ಹೋದರು. ಇನ್ನು ನಾನು ಕೂಡ ಟಿಫನ್ ತಿನ್ನಬೇಕು. ಹಾಗೆ ಫುಲ್ ಮನೆ ಕೆಲಸ ಇದೆ. ಫುಲ್ ಮನೆ ಕೆಲಸ ಎಲ್ಲ ಕೂಡ ಮುಗಿಸ್ಕೊಂಡು ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಪೂರ್ತಿಯಾಗಿ ವ್ಲಾಗ್ನ ನೋಡಿ ನಿಮ್ಗೆ ಏನೋ ವ್ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ. ಹೊಸೊಬ್ಬರೆಲ್ಲ ಇದ್ದರೆ ದಯವಿಟ್ಟು ಚಾನಲ್ ಹೋಗ್ಬಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ವೀಡಿಯೋಸ್ನ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅವಾಗ ಬೇಗನೆ ವೀಡಿಯೋ ಕೂಡ ನೋಡ್ಬೋದು. ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಯಾವ ರೀತಿ ಬರ್ತಿದೆ ವ್ಲಾಗ್ಸ್ಗಳೆಲ್ಲಾಗ. ಹಾಗೆ ಹೈಪ್ ಇರುತ್ತೆ, ದಯವಿಟ್ಟು ಹೈಪ್ ಕೂಡ ಮಾಡಿ. ಬನ್ನಿ ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬನ್ನಿ ಪಡ್ಡು ಈಗ ನಾನು ಹಾಗೆ ಮೊದಲೇ ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತೇಳಿ ಕಸ ಗುಡಿಸ್ಕೊಳ್ತಿದ್ದೀನಿ. ನಮ್ಮ ಪಾಪು ಬರೋದ್ರಾಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡ್ರೆ ಅವ್ನು ಬಂದಮೇಲೆ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿದ್ರೆ ಏನೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವ್ನು ಬರೋದ್ರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಹೆಣ್ಮಕ್ಳಿಗಲ್ವಾ, ಮಕ್ಕಳಿರೋ ಮನೇಲಿ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಪಾಪು ಹೇಗೆ ಅಂದರೆ ನಾನೇನಾದರೂ ಕೆಲಸ ಮಾಡ್ತಾ ಇದ್ರೆ ನಾನು ಅದನ್ನ ಮಾಡ್ತೀನಿ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಅಂತಾನೆ ಅವ್ರು ಬರೋಷ್ಟರೊಳಗಡೆ ಎಲ್ಲ ಕೆಲಸ ಕೂಡ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಬೇಕಾದ್ರೆ ಚಂಪಾಕಲಿ ತೊಗೊಂಬಂದಿದ್ರು, ಎಲ್ಲ ಖಾಲಿ ಮಾಡಿ ಒಂದು ಪೀಸ್ ಬಿಟ್ಟು ಹೋಗಿದ್ದಾರೆ ನನಗೆ ಅಂತೇಳಿ. ಹಾಗೆ ಹಲಸಿನ ಬೀಜ ಇದೆ, ಹಲಸಿನ ಬೀಜದ್ದು ಏನಾದರೂ ಮಾಡಬೇಕು. ಅದು ಸ್ವಲ್ಪ ಇದೆ, ಅದನ್ನು ಕೂಡ ರೆಡಿ ಮಾಡ್ಕೊಬೇಕು. ಏನಾದರೂ ಪಲ್ಯ ಅಥವಾ ಸಾಂಬಾರು ಏನಾದರೂ ಮಾಡ್ತೀನಿ. ನಾನು ಆ್ಯಕ್ಚುಲಾಗಿ ಇದನ್ನು ಹುರಿದ್ಬಿಟ್ಟು ತಿಂತಿದ್ದೆ ಚಿಕ್ಕ ವಯಸ್ಸಲ್ಲಿ. ಒಂಥರ ಮೆಮೊರಿ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ, ಚಿಕ್ಕಗಿದೆ ನೋಡಿ. ತುಂಬ ಸಿಂಪಲ್ಲಾಗಿ ಹಲಸಿನ ಬೀಜದ್ದು ಪಲ್ಯ ಕೂಡ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ದಿವಸನೇ ಆಯಿತು ಮಾಡಿರಲಿಲ್ಲ, ಹಾಗಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ತೋರ್ಸೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಐಪ್ಯಾಡ್ ಇಲ್ತ್ಕೊಳ್ಳೋಣ ವಿಡಿಯೋ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾತ್ರ. ಮಾಡಿದ್ನಲ್ವ ಅದ್ರ ಉಳಿದಿರೋಂಥ ಹಲಸಿನ ಬೀಜ ಇದು. ಇದರಲ್ಲಿ ಪಲ್ಯ ಏನಾದರೂ ಮಾಡಬೇಕು. ಸ್ವೀಟ್ಸ್ ಕೂಡ ಒಂದು ಇಟ್ಟೋಗಿದ್ದಾರೆ ನನಗೆ ಅಂತ. ಎಲ್ಲ ತಿಂದು ಖಾಲಿ ಮಾಡಪ್ಪ ಮಕ್ಕಳು. ನಮ್ಮ ಪಪ್ಪಗೆ ಅಷ್ಟೊಂದು ಕೊಡಲ್ಲ, ಅಪರೂಪಕ್ಕೆ ತಂದಿದ್ದಾರೆ. ನನ್ನ ಹಸ್ಬೆಂಡ್ಗೆ ತಿನ್ನಬೇಕು ಅನ್ನಿಸ್ತು ಅಂತ. ನನಗೆ ಫೇವ್ರೆಟ್ ಕೂಡ ಚಂಪಕಲಿ, ಹಾಗಾಗಿ ತಿನ್ನಮ್ಮ ಅಂತೇಳಿ ನನ್ನ ಹೆಸ್ರು ಹೇಳ್ಕೊಂಡು ಎಲ್ಲ ತಿಂದು ಒಂದು ಪೀಸ್ನ ಬಿಟ್ಟೋಗಿದ್ದಾರೆ. ಇದು ಇನ್ನೇನು ಪಾತ್ರೆನ ವಾಶ್ ಮಾಡಿಕೊಂಡು ಪಡ್ನ ರೆಡಿ ಮಾಡ್ಕೊಬೇಕು. ಪಡ್ ಕೂಡ ತಿನ್ನಬೇಕು. ಕಿಚನ್ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರ ಕೂಡ ಆಗಿತ್ತಲ್ವ, ಹಾಗಾಗಿ ನೆಲೆಲ್ಲ ಒರೆಸ್ಕೊಂಡು ಪೂಜೆ ಕೂಡ ಮಾಡ್ಕೊಬೇಕು. ಹಸ್ಬೆಂಡ್ಗೆ ಈವ್ನಿಂಗ್ಗೆ ಹೂ ತೊಗೊಂಬರಕ್ಕೆ ಹೇಳಿದ್ದೆ. ಅವ್ರ ಪಾಪ ಮರ್ತ್ಕೊಂಡು ಹಾಗೆ ಬಂದುಬಿಟ್ಟಿದ್ರಿ, ನೀನು ಹೂವಿಲ್ಲ. ಹಾಗೆ ಪೂಜೆ ಅಂತೂ ಮಾಡ್ಕೊಳ್ತೀನಿ, ಯಾಕಂದರೆ ಮತ್ತೆ ಕೆಳಗಡೆ ಹೂ ತರೋಕ್ಕಾಗಲ್ಲ. ಪಾಪು ಬರೆದ್ರೆ ಕೆಲಸ ಎಲ್ಲ ಮುಗಿಸ್ಕೊಬೇಕು. ಹಾಗಾಗಿ ಟ್ರೈಪ್ಯಾಡ್ ಇಲ್ಲಿದ್ದಕ್ಕೆ ಸಖತ್ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ನಾನು ಟ್ರೈಪ್ಯಾಡು ಮೀಶೋದಲ್ಲಿ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿ ಬಂದಾಗ ಮೇ ಬಿ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ನಾನು ಊರಿಗೆ ಕೂಡ ಹೋಗಿದ್ದೆ, ತೊಗೊಂಡಿದ್ದಾರೆ. ಅವರು ಚೆಕ್ ಮಾಡಿಲ್ಲ ನೀಟಾಗೆ. ಅವ್ರಿಗೂ ಎಮರ್ಜೆನ್ಸಿ ಡ್ಯೂಟಿ ಇತ್ತು, ತೊಗೊಂಡು ಹಾಗೆ ಇಟ್ಬಿಟ್ಟು ಹೋಗಿದ್ರೆ. ನಾನು 1 ವೀಕ್ ಆದಮೇಲೆ ಬಂದು ನೋಡಿದಾಗ ಅದು ಕೆಳಗಡೆ ಥ್ರೆಡ್ ಇರುತ್ತಲ್ವ, ಅದು ಕಟ್ಟಾಗಿಬಿಟ್ಟಿತ್ತು. ಇನ್ನೇನು ಮಾಡೋ, ರಿಟರ್ನ್ ಆಪ್ಷನ್ 7 ಡೇಸ್ ಅಷ್ಟೇ ಇತ್ತು, ಅದು ಕೂಡ ಹೋಯಿತು. ಹಾಗೆ ಇಟ್ಟಿದ್ದೀನಿ, ಅದು ಬರ್ತಾ ಇಲ್ಲ. ಸ್ವಲ್ಪ ದಿವಸ ಗಮ್ಮೆಲ್ಲ ಹಾಕಿ ಹಚ್ಚಿದ್ದೆ, ಅಂದರೆ ಈಗ ಆಯ್ತಲ್ವ, ಅದಕ್ಕೆ ಟ್ರೈಪ್ಯಾಡ್ ಇಲ್ಲ. ಹಾಗಾಗಿ ನೀಟಾಗಿ ವಿಡಿಯೋ ರೆಸಿಪೀಸ್ಗಳನ್ನ ಕೂಡ ಎಲ್ಲ ಶೂಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗಿದೆ. ಏನು ವ್ಲಾಗ್ ಮಾಡ್ಕೊಳ್ತಾನೆ ಇದ್ರೆ ವಿಡಿಯೋ ಮಾಡ್ಕೊಳ್ತಾರೆ, ಕೆಲಸನೇ ಮುಗಿಯೋದಿಲ್ಲ. ಹಾಗೆ ವಾಯ್ಸ್ ಓವರ್ ಕೊಟ್ಟಿದ್ದೆ. ಮನೆ ಮುಂದೆ ಕನ್ಸ್ಟ್ರಕ್ಷನ್ ನಡೀತಿದೆ, ಅದು ಸೌಂಡೇ ಜಾಸ್ತಿ ಇತ್ತು. ಹಾಗಾಗಿ ಮತ್ತೆ ನಾನು ಇದಕ್ಕೆ ರಿಟರ್ನ್ ವಾಯ್ಸ್ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಟಿಫನ್ ಕೂಡ ತಿಂದ್ಬಿಟ್ಟು ಹೋಗಿದ್ರು. ಎಲ್ಲ ಹಾಗೆ ಇತ್ತು ಕೆಲಸ. ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸೋಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ಬೆಳ್ಕೊಂಡು ಬಟ್ಟೆ ನೆನಕ್ಕೆ ಬಂದು ಆದ ನಂತರ ನೆಲ ಒರೆಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನೀರೆಲ್ಲ ಚೆಲ್ಲಿರುತ್ತಲ್ವ, ಮತ್ತೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಕೆಲಸ ಎಲ್ಲ ಮಾಡೋಕ್ಕಿಂತ ಮುಂಚೆ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಅದರ ನಂತರ ನೆಲ ಎಲ್ಲ ಒರೆಸ್ಕೊಳ್ತೀನಿ. ಮನೇಲಿದ್ರೆ ಕೆಲಸ ಅನ್ಸುತ್ತೆ, ಎಷ್ಟು ಕೆಲಸ ಮುಗಿಸಿದ್ರು ಸಾಕಾಗಿಲ್ಲ ನೋಡಿ. ನಾನೆಲ್ಲ ಕೆಲಸ ಮುಗಿಸಿ ಟಿಫನ್ ತಿನ್ನೋಷ್ಟೊತ್ತಿಗೆ 11:30 ಆಗೋಗ್ಬಿಡುತ್ತೆ. ಫಸ್ಟು ಕೆಲಸ ಮುಗಿಸ್ಬೇಕು. ನಮಗೆ ಹೊಟ್ಟೆ ಹಸುಗಿಂತ ಮನೇಲಿ ಬೇಗನೆ ಕೆಲಸ ಮುಗಿಸ್ಕೊಂಡು ಪಾಪು ಬಂದ ತಕ್ಷಣ ಅವ್ನ ಜೊತೆ ಕೂತ್ಕೊಂಡು ಸ್ವಲ್ಪ ಆಟ ಆಡಬೇಕು. ಇಲ್ಲಿ ತುಂಬಾ ಹಠ ಮಾಡ್ತಾರೆ ನಮ್ಮ ಪಾಪು ಅಂತೂ. ಹಾಗಾಗಿ ಅವ್ರ ಜೊತೆ ಕೂಡ ಚೆನ್ನಾಗಿ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೇಕು ನಾನು.
ವ್ಲಾಗ್ ಏನಾದರೂ ಮಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನೇನು ಪಾತ್ರೆ ಎಲ್ಲ ಬೆಳಗ್ಗೆ. ಹಾಗೆ ಇವತ್ತು ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಬೇಕು, ಅದು ಕೂಡ ಪೆಂಡಿಂಗ್ ಇದೆ. ಹಾಗಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ತಿಂಡಿ ಎಲ್ಲ ತಿಂದ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಆಗತ್ತೆ ಅಂತ ಸಿಂಪಲ್ ಆಗಿ ಸೋಮವಾರ ಆಗಿತ್ತಲ್ವಾ, ಹಾಗೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಸೋಮವಾರ ಅಥವಾ ಶುಕ್ರವಾರ ಬಂದ್ರೆ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹೇಗಿದ್ರು ಸೋಮವಾರ ಶುಕ್ರವಾರ ಆಗಿರುತ್ತೆ, ಹಾಗಾಗಿ ಮನೆ ಪೂರ್ತಿಯಾಗಿ ಕಿಚನ್ ಹಾಲ್ ಎಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ಕೊಡ್ಕೊಂಡ್ಬಿಡ್ತೀನಿ. ವೀಕ್ಲಿ ಒನ್ ಟೈಮ್ ಮನೆ ಫುಲ್ ಧೂಳೆಲ್ಲ ಕೊಡ್ವಿ, ಕಿಚನ್ ದೇವ್ರ ಎಲ್ಲ ಜಗ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಪ್ರತಿ ವಾರನೂ ಇದೇ ರೀತಿ ಪ್ರೋಸೆಸ್ ಕೂಡ ಇರುತ್ತೆ ನಾನು. ಹಾಗೆ ಹಸ್ಬೆಂಡ್ ಕೂಡ ಮಧ್ಯಾಹ್ನ ಬಂದ್ಬಿಡ್ತಾರೆ. ಅವ್ರಿಗೆ ಮಧ್ಯಾಹ್ನಕ್ಕೂ ಕೂಡ ಏನಾದ್ರು ಅಡಿಗೆ ಮಾಡ್ಬೇಕು. ಸ್ವಲ್ಪ ದೋಸೆ ಹಿಟ್ಟು ಕೂಡ ಮಿಕ್ಕಿದೆ, ಅದ್ರ ಜೊತೆ ಪಲ್ಯ ಮಾಡೋಣ ಅನ್ಕೊಂಡಿದೀನಿ. ಹಸ್ಬೆಂಡ್ ಬರ್ತಾರೆ ಅಂದ್ರೆ ಅದ್ರ ಜೊತೆ ಪಲ್ಯ ಕೂಡ ರೆಡಿ ಮಾಡ್ಬಿಡ್ತೀನಿ. ಇಲ್ಲ ಅಂತಂದ್ರೆ ಪುದೀನ ಚಟ್ನಿ ಮಾಡಿದ್ನಲ್ಲ, ಅದೇ ತುಂಬಾನೇ ಟೇಸ್ಟಿ ಆಗಿತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ನಾವು ತಿಂತೀವಿ. ಹಸ್ಬೆಂಡ್ ಬರ್ತಾರೆ ಅಂದ್ರೆ ಮಾತ್ರ ಅವ್ರಿಗೆ ಅಂತೇಳಿ ಪಲ್ಯ ಮಾಡ್ತೀನಿ. ಬೆಳಿಗ್ಗೆ ಸ್ವಲ್ಪ ರಾಗಿ ಅಂಬ್ಲಿ ಕೂಡ ಕುಡ್ದಿರ್ತಾರಲ್ವಾ, ಹಾಗಾಗಿ ಅಷ್ಟೊಂದು ಹಸು ಅನ್ಸೋದಿಲ್ಲ. ಹಾಗಾಗಿ ಮಧ್ಯಾಹ್ನ ಬಂದು ಏನಾದ್ರು ಮಾಡ್ಕೊಟ್ರೆ ತಿಂತಾರೆ. ಇದೇ ಬೇಕು ಅಂತಿಲ್ಲ, ಆದ್ರೆ ಕಂಪಲ್ಸರಿ ನಮ್ಮಲ್ಲಿ ದೋಸೆ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ಅಂತ ಇರಲೇಬೇಕು. ಹಾಗಾಗಿ ದೋಸೆ ಮಾಡಿದ್ರೆ ಮಾತ್ರ ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ನಾನು ಇಡ್ಲಿಗೆಲ್ಲ ಸಾಂಬಾರು, ಪಡ್ಗೆ ಚಟ್ನಿ, ನಾನು ಈ ರೀತಿ ಪುದೀನ ಚಟ್ನಿ ಅಥವಾ ಕೊಬ್ಬರಿ ಪ್ರತಿ ಯಾವ ಥರ ಮನೇಲಿ ಏನು ಐಟಮ್ಸ್ ಇರುತ್ತೆ ಅದನ್ನ ಹಾಕ್ಬಿಟ್ಟು ಚಟ್ನಿ ಮಾಡ್ತೀನಿ. ತುಂಬಾನೇ ಚೆನ್ನಾಗೈತಿ. ನನಗೆ ಟಿಫನ್ಗೆ ಅಂತ ಹೇಳಿ ಪಡ್ನ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕ್ಯಾರೆಟ್ ಎಲ್ಲ ಹಾಕಿರ್ತೀನಲ್ವಾ, ಹಾಗಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಪಾಪು ಕೂಡ ಅಷ್ಟೇ, ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಬೀಟ್ರೋಟ್ ಎಲ್ಲ ತುರ್ದ್ಬಿಟ್ಟು ಹಾಕಿರ್ತೀನಿ. ಹಾಗಾಗಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಚಟ್ನಿ ಎಲ್ಲ ಇಷ್ಟ ಆಗಲ್ಲ, ಹಾಗಾಗಿ ಖಾಲಿ ಪಟ್ಟು ಕೊಟ್ಟು ಅಟ್ಕಳ್ತಾ ತಿಂದ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಅದೇ ಇಷ್ಟ. ಹೆಲ್ತಿ ಕೂಡ ತುಂಬಾನೇ ಒಳ್ಳೇದು. ಬೀಟ್ರೂಟ್ ಕ್ಯಾರೆಟ್ ಎಲ್ಲ ಹಾಕೋದ್ರಿಂದ ನಾನು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ, ತುರ್ದ್ಬಿಟ್ಟು ಕ್ಯಾರೆಟು ಬೀಟ್ರೂಟು ಈರುಳ್ಳಿನ. ಅದು ಕೂಡ ಟೇಸ್ಟ್ ವೈಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಪಾಪುಗೆ ಚಟ್ನಿ ಅವಶ್ಯಕತೆ ಇಲ್ಲ, ಹಾಗೆ ತಿನ್ಕೊಂಡ್ಬಿಡ್ತಾರೆ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕಿರ್ತೀರ, ಕ್ರಿಸ್ಪಿಯಾಗಿ ಕೂಡ ಸಿಗುತ್ತೆ, ಹಾಗಾಗಿ ತಿನ್ಕೊಳ್ತಾರೆ. ನನಗೂ ಕೂಡ ಪಡ್ ರೆಡಿ ಆಯ್ತು. ಒಂದ್ ಕಡೆ ಕಾಫಿ ಕಾಸ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇನೋ ಬೆಳಿಗ್ಗೆ ಟಿಫನ್ ತಿನ್ಬೇಕಾದ್ರೆ ಕಾಫಿ ಅಥವಾ ಟೀ ಏನಾದ್ರೂ ಇರ್ಬೇಕು, ಅದು ತುಂಬಾನೇ ಇಷ್ಟ. ಹಾಗಾಗಿ ಬೆಳಿಗ್ಗೆ ಒಂದ್ ಗ್ಲಾಸ್ ಬಿಸಿನೀರು ಕುಡ್ದಿರ್ತೀನಿ. ಹಾಗಾಗಿ ಟೀ ಅಥವಾ ಕಾಫಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ, ಹೇಗಿದ್ರು ಕಾಫಿ ಪುಡಿ ಇತ್ತು, ಹಾಗಾಗಿ ಕಾಫಿನೇ ರೆಡಿ ಮಾಡ್ಕೊಂಡ್ರೆ ಆಗತ್ತೆ ಅಂತೇಳಿ ಕಾಫಿನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ತಿಂಡಿ ಏನಾದ್ರು ಲೇಟ್ ಆದರೆ ನಮ್ಮ ಮನೆ ಹಾಗೆ ಹೋಗ್ಬಿಡ್ತಾರೆ. ನಮ್ಮ ಬಗ್ಗೆ ನಾವು ಕಾಳಜಿ ತೋರಿಸ್ಕೊಳಕ್ಕಿಂತ ಫ್ಯಾಮಿಲಿ ಬಗ್ಗೆನೇ ಕಾಳಜಿ ತೋರಿಸೋ ಸ್ವಲ್ಪ ಜಾಸ್ತಿನೇ. ಯಾಕೆಂದ್ರೆ ನೋಡಿ, ಇಷ್ಟು ಥರ ತಿಂಡಿ ತಿಂದಿದ್ರೆ ಹಸ್ಬೆಂಡ್ ಅಥವಾ ಪಾಪು ಏನೋ ತಿಂಡಿ ತಿಂದೇ ಇದ್ರೆ ಅದೇ ಫೀಲ್ ಇರುತ್ತೆ, ಇವ್ರ ಲೇಟ್ ಆಗ್ಬಿಡ್ತೀವೋ ತಿಂಡಿ ಅಂತೇಳಿ. ಫಸ್ಟ್ ಅವ್ರು ತಿಂಡಿ ತಿಂದ್ಬಿಟ್ಟು ಹೋದ್ರೆ ಸಮಾಧಾನವಾಗಿ ನಿಧಾನಕ್ಕೆ ಕೆಲಸ ಮಾಡ್ಕೊಂಡು ನಾವು ಕೂಡ ತಿಂಡಿ ತಿನ್ಕೊಬೋದು. ಅದು ನನಗೆ ಅನ್ಸೋದು. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಅವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ತದನಂತರ ನಾನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಟಿಫನ್ ತಿಂತೀನಿ. ಅದೆಷ್ಟಾರ ಲೇಟ್ ಆಗಿರ್ಬೋದು, ನಾನು ಕೆಲವು ಸ್ಕಿಪ್ ಮಾಡಿ ಮಧ್ಯಾಹ್ನಕ್ಕೆಲ್ಲ ಕೂಡ ಉಂಟು. ಪಾಪು ಬರೋದ್ರೊಳಗೆ ಎಲ್ಲ ಕೆಲಸ ಅವ್ನು ಬಂದ್ಮೇಲೆ ಅವ್ನಿಗೂ ಕೂಡ ದೋಸೆ ಬ್ಯಾಟರ್ ಕೂಡ ಇಟ್ಟಿದ್ನಲ್ವಾ, ಹಾಗಾಗಿ ಅದನ್ನು ಕೂಡ ಅವ್ನಿಗೆ ಹಾಕೊಟ್ಬಿಡ್ತೀನಿ. ದೋಸೆ ಜೊತೆಗೆ ಚಟ್ನಿ ತಿಂತಾರೆ, ಅವ್ರಿಗೂ ಕೂಡ ಇಷ್ಟ. ಅಥವಾ ದೋಸೆ ಬೇಡ ಅಂದ್ರೆ ಇಡ್ಲಿ ಕೂಡ ಮಾಡ್ಕೊಡ್ತೀನಿ. ಈಗ ಕಾಫಿ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ ನನಗೆ ಅಂತೇಳಿ. ಕಾಫಿ ಅಥವಾ ಟೀ ಕುಡಿದ್ರೆ ಮನಸ್ಸಿಗೆ ಕೂಡ ಸಮಾಧಾನ, ಮೈಂಡ್ ರಿಫ್ರೆಶ್ ಆದಂಗೆ ಆಗುತ್ತೆ. ತಿಂಡಿ ತಿಂದ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೇಕು. ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಬಿಟ್ರೆ ಒಂದು ದೊಡ್ಡ ಕೆಲಸನೇ ಮುಗಿಯುತ್ತೆ. ಪಾಪು ಬರೋದ್ರೊಳಗೆ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ರೆ ಮಳೆ ಬರೋ ಕೂಡ ರೀತಿ ಆಗಿದೆ, ನೋಡ್ಬೇಕು. ನೋಡಿ, ಕಾಫಿ ಕೂಡ ರೆಡಿ ಆಯ್ತು. ಏನೇನ್ ತಿಂಡಿ ಕೂಡ ತಿಂದ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಪಾಪು ಕರ್ಕೊಂಬರೋ ಕೂಡ ಹೋಗ್ಬೇಕಲ್ವಾ, ಹಾಗಾಗಿ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪು ಕೂಡ ಕರ್ಕೊಂಡ್ಬಿಡ್ತೀನಿ. ಬಟ್ಟೆ ಮುಗಿಸ್ಕೊಂಡು ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ಬಟ್ಟೆ ಕೂಡ ವಾಶ್ ಮಾಡಕ್ಕಿದ್ದೆ, ಎಲ್ಲ ವಾಶ್ ಮಾಡ್ಕೊಂಡು ಒಣಗಾಕಿದೀನಿ. ನೋಡಿ, ಮಳೆ ಬರೋ ರೀತಿ ಇದೆ. ಸ್ವಲ್ಪ ಹೊತ್ತಾಗಿದ ತಕ್ಷಣ ಮತ್ತೆ ಬಿಸಿಲು ಸ್ಟಾರ್ಟ್ ಆಗ್ಬಿಡುತ್ತೆ. ಬೆಂಗಳೂರಲ್ಲಿ ವಾತಾವರಣ ಹೇಗಿರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಪಾಪ ಬಂದ್ರೆ ಪಾಪ ಪಡ್ಡು ದೋಸೆ ಮಾಡಿದ್ದೀನಿ. ಪಡ್ಡು ದೋಸೆ ಈವ್ನಿಂಗ್ ಇಂದ ರೊಟ್ಟಿನ ಸ್ಟಾರ್ಟ್ ಮಾಡಿದ್ದೀನಿ. ಹಸ್ಬೆಂಡು ಬರ್ಬೇಕಾದ್ರೆ ಮತ್ತೆ ಸ್ವೀಟ್ ತೊಗೊಂಬಂದಿದ್ರು. ಕೋವಾ ಏನೋ ಇಷ್ಟ ಅಂತ, ಹಾಗಾಗಿ ಕ್ರೇವಿಂಗ್ ಆಗಿದೆ ಅಂತೇಳಿ ತೊಗೊಂಬಂದಿದ್ರು ಸ್ವೀಟ್ಸು. ಮೊನ್ನೆ ತಾನೇ ನಾನು ಬೆಳಗಾಂ ಕುಂದ ಕೂಡ ಮಾಡಿಕೊಟ್ಟಿದ್ದೆ. ಅವ್ರು ಏನೋ ಗೊತ್ತಿಲ್ಲಮ್ಮ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿದ್ದೆ, ಹಾಗಾಗಿ ತೊಗೊಂಬಂದಿದ್ದೀನಿ ಅಂದ್ರೆ. ನಿನ್ನೆ ತಾನೇ ಚಂಪಾಕರಿ ತೊಗೊಂಬಂದಿದ್ರು, ಆಲ್ರೆಡಿ ಅದು ಖಾಲಿ ಆಗಿದೆ ಅಂತ ಕೋವಾ ಕೂಡ ತೊಗೊಂಬಂದಿದ್ದಾರೆ. ಫುಲ್ ಪಟಾಕಿ ಎಲ್ಲ ಹೊಡಿತಿದ್ರು, ಅದು ಕೂಡ ನಿಂತ್ಕೊಂಡು ನೋಡ್ತಾ ಇದ್ರು ನಮ್ಮ ಪಾಪು. ಮತ್ತೆ ನೈಟ್ಗೆ ಅಂತೇಳಿ ನಮ್ಮ ಪಾಪು ದೋಸೆ ಬೇಕು ಅಂತ ಹೇಳಿದ್ರು, ಹಾಗಾಗಿ ದೋಸೆ ಕೂಡ ಹಾಕ್ಕೊಂಡೆ. ಹಾಗೆ ಪುಟ್ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.